ಯಾವ ರೀತಿ ಹಾಡಬೇಕು ಹೆಂಗಪ್ಪ ಅಂತಂದ್ರೆ, ಈ ಜಪ್ತಲ್ಲಿ ಆಡುವಾಗ ವ್ಯಾಪಾರಸ್ಥ ಒಂದು ಬಟ್ಟೆಯನ್ನು ಹಾಕ್ತಿರ್ತಾನೆ. ಆ ಬಟ್ಟೆಯನ್ನು ಮಾರುವಾಗ ಎಲ್ಲ ಕಡೆ ಲಕ್ಷ್ಯ ಇರುತ್ತೆ ಅವನಿಗೆ. ಬರೇ ದುಡ್ಡು ತೊಗೊಳ್ಳುವಾಗ ಅಷ್ಟೇ ಲಕ್ಷ್ಯ ಇರಬಾರದು. ಈಗ ಒಂದು ಬಟ್ಟೆಯನ್ನು ಖರೀದಿ ಮಾಡಿದಾಗ ಆ ಬಟ್ಟೆಯನ್ನು ತೆಗೆದು ಕುಂತಾಗ ದುಡ್ಡನ್ನೇ ನೋಡ್ಕೊತ ಕೂತ್ರೆ ಮತ್ತೊಂದು ಬಟ್ಟೆಯನ್ನು ಒಯ್ದು ಬಿಡ್ತಾನೆ. ಆಗ ಕಣ್ಣು ಎಲ್ಲಾ ಕಡೆ ಲಕ್ಷ್ಯ ಅಂದ್ರೆ ಈ ಜಪ್ತಾಲ ತಾಳದಲ್ಲಿ ಈ ರೀತಿ ವ್ಯವಹಾರಗಳಿಂದ ಹೇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಲಕ್ಷ್ಯ ಈಗ ಒಂದೇ ಕಡೆ ದೃಷ್ಟಿ ನಾವು ಒಂದೇ ಕಡೆ ನೋಡ್ತಾ ಹೋದ್ರೆ ಮುಂದಿನ ಈ ಒಟ್ಟು ಏನು ಅರ್ಥನೇ ಆಗುದಿಲ್ಲ. ಅದು ಒಂದೇ ತರ ಒಂದೇ ಸೋನ್ ಹೋಗ್ತಾ ಇರ್ತದೆ. ಅವಾಗ ತಾಳ ಪೆಟ್ಟ ಸಮ್ಮ ಏನು ಅರ್ಥ ಆಗುದಿಲ್ಲ. ಅದಕ್ಕೆ ನಾವು ಒಟ್ಟು ಹಾಡ್ತಾ ಇರುವಾಗ ಲಕ್ಷ್ಯ ಮಾತ್ರ ತಾಳ, ಜಪ ಸ್ವರ ಮಾತ ಲಯ ಪಿತ ತಂದೆ ಪರಮಾತ್ಮನ ಕಡೆ ಲಕ್ಷ್ಯ ಕೊಡದೇ ಇದ್ರೆ, ತಾಯಿ ಕಡೆ ಲಕ್ಷ್ಯ ಕೊಟ್ಟರೆ ಪ್ರಪಂಚದಲ್ಲಿ ಯಾವುದೂ ನಡೆಯುತ್ತೆ. ತಾಯಿಗೆ ಲಕ್ಷ್ಯ ಕೊಡಬೇಕಷ್ಟೇ. ಆದ್ರೆ ಹೊಟ್ಟೆಗೆ ಹಾಕೋತಾರ ತಪ್ಪಾಗಿದ್ದು. ತಂದೆ ಹೊಟ್ಟೆಗೆ ಹಾಕೊಡೋದಿಲ್ಲ. ಅಂದ್ರೆ ತಬಲ ತಾಳ ಹೊಟ್ಟೆ ಹಾಕೊಳ್ಳೋದಿಲ್ಲ. ಅವ ಧನ್ ಅಂತ ಹೊಡೆದೇ ಬಿಡ್ತಾನ. ತಾಯಿ ಮೃದುರ ತಾಯಿ, ಆಕಿಗೆ ತಾಯಿ ಕ್ಷಮೆದಾತೆ ತಾಯಿ ಅಂತ. ಈ ತಾಯಿ ಸರಸ್ವತಿ ಇದ್ದಾರ, ಪರಮಾತ್ಮ ಇದ್ದಿಲ್ಲ. ತಪ್ಪದೆ ಮಗನ ಖನ್ನ ಮಟ್ಟ ತಾಳ ತಪ್ಪಲಾದ್ರೆ ಜೀವನದಲ್ಲಿ ಅಂದ್ರೆ ತಾಳ ನಂತರ ಮಾತನಾಡುವಾಗ ತಾಳ ಲಯಬದ್ಧವಾಗಿ ಮಾತಾಡಬೇಕು. ಯಾರಿಗೆ ಅದನ್ನೇ ಯಾವುದು ಮಾತಾಡಬಾರ್ದು. ಅದಕ್ಕೆ ಸ್ವರ ಅಂತಂದ್ರೆ ಏನಪ್ಪ ಅಂತಂದ್ರೆ ಮಾತಾಡುವಾಗ ಸ್ವರ ಬೆಳೆ ಬನ್ನಿ ಶರಣಾರ್ಥಿಗಳು ಅಂದಾಗ ಮಾನವನ ಮನಸ್ಸು ಅಯ್ಯಪ್ಪ ಎಂತ ದುಷ್ಟಿದ್ರು ಕೂಡ ಶರಣಾರ್ಥಿ ಇಷ್ಟು ಕೈ ನೋಡ್ರಿ. ಇದು ಸ್ವರ ಮಾತ. ಈ ಸ್ವರ ಶರಣಾರ್ಥಿಗಳು. ಅದಕ್ಕಾಗಿ ಈ ಒಂದು 10 ಮಾತ್ರೆ ಒಂದು ಜಪ್ತಾನದಲ್ಲಿ ಧೇನ್ನ ಧೇ ಧೇನ್ನ ತೇನ್ನ ಧೇ ದೇನ್ ತನುವ ಒಂದೊಂದು ಅಕ್ಷರ ಒಂದೊಂದು ಸಾಹಿತ್ಯನ ಈ 10 ಮಾತ್ರ ನೋಡ್ರಿ. 10 ಮಾತ್ರ ಅಕ್ಷರ ತನುವ ಬೇಡಿದಡಿಲ್ಲಿ ಒಂದು ತಪ್ಪು ಅಂತಂದಾಗ ಒಂದರಲ್ಲಿ 2 ಅನ್ಬಹುದು. ತನುವ ಬೇಡಿದಡಿ ಮನವ ಬೇಡಿದಡಿ ಮತ್ತು ತನು ಧನವ ಬೇಡಿದಡಿ